ಹನುಮಂತಣ್ಣ, ಸರ್ ನಿಮ್ಮ ಬಿಗ್ ಬಾಸ್ ದೋಸ್ತ ಧನರಾಜ್ ಅವ್ರು ಕಾಣ್ತಾ ಇಲ್ಲಲ್ಲ, ಏನ್ ಹೇಳ್ತಾರೆ ಧನರಾಜ್ ಅವ್ರ ಬಗ್ಗೆ? ದೋಸ್ತ ಊರಾಗದನ್ರಿ. ನಾಳೆ 9ನೇ ತಾರೀಕು ನಮ್ಮೂರಾಗ ಫಂಕ್ಷನ್ ಇಟ್ಟೀನಿ. ಫಂಕ್ಷನಿಗೆ ಬರಾಕತ್ತಾರ್ರಿ. ಆರಾಮದಾರಿ ದೋಸ್ತ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೋಡ್ರಿ, ದೋಸ್ತನ ಪ್ರಾಮುಖ್ಯತೆಯನ್ನ ಆಜು ಬಾಜು ತಮ್ಮ ಬಿಸ್ನೆಸ್ ಮ್ಯಾನು ಕೂಡ ತಿಳಿಸಿರುವಂತಹ, ನೋಡ್ರಿ ಸಾಮಾನ್ಯವಾಗಿ ಒಂದು ಮಾತು ಐತಿ, ಒಂದು ಮಾತೇನಪ್ಪ, ದೊಡ್ಡ ದೊಡ್ಡ ಸಾಧಕರೆಲ್ಲ ನನ್ನ ಗೆಳೆಯರಾಗ್ಲಿ ಅನ್ನೋದು ಹಳೆ ಮಾತು. ಆದ್ರೆ ನಮ್ಮ ದತ್ತ ಗ್ರೂಪ್ ನೋಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ದೊಡ್ಡ ಸಾಧಕರೆಲ್ಲ ನನ್ನ ಗೆಳೆಯ ಆಗ್ಲಿಲ್ಲ, ನನ್ನ ಗೆಳೆಯರೆಲ್ಲ ದೊಡ್ಡ ಸಾಧಕರಾಗ್ಲಿ ಅನ್ನೋದು ಗೊತ್ತಾಗುತ್ತೆ. ನಮ್ಮ ದತ್ತ ಗ್ರೂಪ್ ನ ಟೀಮ್ ನೋಡಿದ್ರೆ ದತ್ತ ಗ್ರೂಪ್ಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಡಬೇಕು. ಇಡೀ ನಗರವನ್ನ ಬೆಳೆಸ್ತಾ ಇರೋರು, ಬಹಳಷ್ಟು ವಾಸ ಸ್ಥಳಗಳನ್ನ, ವಾಣಿಜ್ಯ ಉದ್ಯಮಗಳನ್ನ ಬೆಳೆಸ್ತಾ ಇರೋರು, ಇಂತಹ ನಗರವನ್ನ ಬೆಳೆಸುವಂತಹ ಆ ಮಾಣಿಕ್ಯಗಳಿಗೆ, ನಮ್ಮ ದತ್ತ ಗ್ರೂಪ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಹನುಮಂತಣ್ಣ ಅವರೇ ಧನ್ಯವಾದಗಳು. ಇನ್ನ ಹಾಡುಗಳಿದಾವೆ, ಹಾಡಬೇಕು ನೀವು.